ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಗಡಿ ರಂಗನಾಥ ಸ್ವಾಮಿ ತೇರು ನಾಳೆ ಇರೋದ್ರಿಂದ ಇವತ್ತು ನೈಟೇ ನೋಡ್ಕೊಂಬರೋಣ. ತೇರಿಗೆಲ್ಲ ರೆಡಿ ಮಾಡಿದಾರ ಏನು ಎತ್ತ ಅಂತ ಹೇಳಿಬಿಟ್ಟು, ಜಾತ್ರೆ ಎಲ್ಲ ಸೇರಿದೆಯಾ ಅಂತ ಹೇಳಿ ಮಕ್ಕಳು ನಾವು ಎಲ್ಲ ಸುಮ್ಮನೆ ಕೂತಿದ್ವಲ್ಲ, ಹಾಗೆ ಓಡಾಡ್ಕೊಂಡು ಬಂದ್ವಿ. ಆಲ್ರೆಡಿ ಎಲ್ಲನೂ ನೋಡಿ, ಬಲೂನು ಲೈಟಿಂಗ್ಸು ಎಲ್ಲನೂ ಬಂದುಬಿಟ್ಟಿದ್ದಾವೆ. ದೇವಸ್ಥಾನಕ್ಕೆಲ್ಲ ಲೈಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮಕ್ಕಳಿಗೆ ಬಳೆ ಆಗಿರ್ಬೋದು, ಅದು ಇದು ಆಟ ಸಾಮಾನು ತಿನ್ನೋದಕ್ಕೆ ಎಲ್ಲನೂ ತೊಗೊಂಡು ಬಂದ್ವಿ. ನನ್ನ ಮಗಳು ಆಲ್ರೆಡಿ ಬಲೂನ್ನ ಪರ್ಚೇಸ್ ಮಾಡಿದ್ದಾಯಿತು. ದೇವಸ್ಥಾನಕ್ಕೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂದ. ತುಂಬ ಜನನೂ ಇದ್ದರು. ತೇರಿಗೆ ಇನ್ನೂ ಏನು ಅಲಂಕಾರನೇ ಮಾಡಿಲ್ಲ, ಬಟ್ಟೆನೂ ಹಾಕಿಲ್ಲ, ಏನೂ ಇಲ್ಲ. ಹಾಗಾಗಿ ಇವಾಗ ನೋಡಿಕೊಂಡು ಮಕ್ಳಿಗೆ ಏನಾದ್ರು ಬೇಕಂದರೆ ಕೊಡಿಸ್ಕೊಂಡು ಹೋಗೋಣ. ನಾಳೆ ಇನ್ನು ತಗೊಳ್ಳೋದಕ್ಕೆ ತುಂಬ ಜನ ಆಗಿಬಿಡ್ತಾರೆ, ಏನು ತೊಗೊಳೋದಕ್ಕಾಗಲ್ಲ ಅಂತ ಹೇಳಿ ನೋಡಿ ತೇರಿನ ಹಾಗೆ ರೆಡಿ ಮಾಡಿ ದೇವಸ್ಥಾನದಿಂದ ಹೊರಗಡೆ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಡೇ ಇದು ಬೆಳಗ್ಗೆ ನಾವು ಮನೆಯಲ್ಲಿ ತೇರು ದಿವಸ ದೇವ್ರು ಪೂಜಿಸ್ತಾ ಇದ್ದೀವಿ. ಅಂದರೆ ದಾಸಪ್ಪನ ಕರೆದು ದೇವ್ರನ್ನ ಪೂಜೆ ಮಾಡೋ ಅಂಥದ್ದು. ಅಕ್ಕಾರ ಮನೆಯಲ್ಲಿ ಅವರು ತೇರು ದಿವಸ ಅವ್ರ ಮನೆಯಲ್ಲಿ ಈ ರೀತಿ ದೇವ್ರನ್ನ ಪೂಜಿಸ್ತಾರೆ, ದಾಸಪ್ಪನ ಕರೆಸಿ ಪೂಜೆ. ತೇರು ಎಳಿಯೋದಕ್ಕೆ ಮೊದಲೇ ಮನೆಯಲ್ಲಿ ದಾಸಪ್ಪನ ಕರೆಸಿ ಪೂಜೆ ಎಲ್ಲ ಮಾಡಿ, ಅಡುಗೆ ಎಲ್ಲ ಮಾಡಿ, ಎಡೆ ಹಾಕಿ, ಆಮೇಲೆ ನೀರು ಮಜ್ಜಿಗೆ ಪಾನಕ ಎಲ್ಲ ಮಾಡಿ, ಆಮೇಲೆ ತೇರು ಎಳೆದಾದ್ಮೇಲೆ ಜಾತ್ರೆಗೆ ಹೋಗಿ ಬರೋ ಅಂಥದ್ದು. ಇಲ್ಲಿ ತುಂಬ ಅರವಂಟಿಕೆಗಳೆಲ್ಲ ಇರುತ್ತೆ. ಅರವಂಟಿಕೆ ಊಟ ಅಂತೂ ಸುಮಾರು ಇರುತ್ತೆ. ಇವಾಗ ಮನೆಯಲ್ಲೆಲ್ಲರೂ ದಾಸಪ್ಪ ಬಂದಿದ್ದಾರೆ, ಎಲ್ಲರಿಗೂ ನಾಮ ಇಡ್ತಾ ಇದ್ದಾರೆ. ಕಿತ್ತು ತೇರು ದಿವಸ ದಾಸಪ್ಪ ಅವರಂತೂ ತುಂಬ ಬ್ಯುಸಿ. ಯಾಕಂದರೆ ಊರಲ್ಲಿ ಎಲ್ಲರೂ ಮಾಡ್ತಾ ಇರ್ತಾರಲ್ವ, ಹಾಗಾಗಿ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾರೆ ಅವ್ರಿಗೆ. ಟೈಮ್ ಆಯಿತು, ನಮ್ಮ ಮನೆಗೆ ಬನ್ನಿ ಅಂತ ಹೇಳಿಬಿಟ್ಟು. ಇನ್ನೂ ಉದ್ದಕ್ಕೆ ಇಕ್ಸ್ಕೊಳಕ್ಕಿಲ್ವಾ ಪುಟಾಣಿ ನಮ್ಮ ಮನು. ನಿಂದಾಯ್ತಾ? ನಿಂದು ಪುಟಾಣಿ ನಮ್ಮನ ನಿಂದು ನೋಡೋದು ಬಾರೋ. ನಿಂದು ಪುಟಾಣಿ ನಮ್ಮ ಉದ್ದಕ್ಕಿಟ್ಟಿಲ್ಲ, ಪುಟಾಣಿ ಇಟ್ಬಿಟ್ಟಾರೆ. ನಾವು ಶ್ರಾವಣದಲ್ಲಿ ಮಾಡಿದಾಗೆಲ್ಲ ಶನಿವಾರ ಮಾಡಿದಾಗ ನಾವು ದಾಸಪ್ಪನ ಕರೆಸಿ ಪೂಜೆ ಮಾಡ್ತೀವಿ. ಆವಾಗ ಅವರು ಗಂಡಸರಿಗೆ 3 ನಾಮ ಉದ್ದದ ನಾಮ ಇಡ್ತಾರೆ, ಹೆಂಗಸರಿಗೆ 1 ಕೆಂಪುದು ಪುಟಾಣಿ ಚಿಕ್ಕದಾಗಿ ಅಡ್ಲ ನಾಮ ವೈಟ್ ಕಲರ್ ಇಡ್ತಾರೆ. ನನ್ನ ಮಕ್ಕಳು ಅದಕ್ಕೆ ನೋಡ್ಕೊತಾ ಇದ್ರು, ಪುಟಾಣಿಗೆ ಅರ್ಧ ಚಿಕ್ಕದಾಗಿ ಇಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತೆ ಪಾಯಸ ಎಲ್ಲ ಮಾಡಿ ಗಿಡ ಆಗ್ತಿರೋದು ಕೋಸಂಬರಿ ಕಾಳು ಗೊಜ್ಜು. ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಅರವಂಟಿಕೆ ಎಲ್ಲ ಇದೆಯಲ್ಲ, ಊಟ ಮಾಡ್ಕೊಂಡು ಹಾಗೆ ಜಾತ್ರೆಗೆ ನೋಡ್ಕೊಂಡು ಬರೋಣ ಅಂತ ನಾನು ನನ್ನ ಮಗಳು ಇಬ್ಬರು ಮ್ಯಾಚಿಂಗ್ ಬೆಳಗ್ಗೆನೇ ಎಲ್ಲ ದಾಸಪ್ಪನೆಲ್ಲ ಕರೆದು ದೇವರೆಲ್ಲ ಪೂಜೆ ಮಾಡಿದ್ದಾಯಿತು. ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಮಡಿತೇರು ಅಂತ ಕರೀತಾರೆ ಇದು. ಮಧ್ಯಾಹ್ನದ್ದು ಮಡಿತೇರಿಗೆ ಹೋಗ್ತಾ ಇದ್ದೀವಿ. ಹಾಯ್ ಮನೋ, ಎಲ್ಲಿ ನಿಂದು ನಾಮ ಇದೆ. ಅಮ್ಮ ಮಾಮ ಎಲ್ಲ ಹಿಂದೆ ಬರ್ತಾ ಇದ್ದಾರೆ, ಮಗಳು ಎಲ್ಲ. ತೇರು ದಿನ ಅಂತೂ ಸುಮಾರು ಜನ ಸೇರಿರ್ತಾರೆ. ಸುಮಾರು ಕಡೆ ಎಲ್ಲ ಅರವಂಟಿಕೆಗಳಿರುತ್ತೆ. ಅವ್ರವ್ರ ಜಾತಿಯವರು ಅವ್ರವರು ಅರವಂಟಿಕೆಗಳನ್ನೆಲ್ಲ ಮಾಡ್ಕೊತಾ ಇರ್ತಾರೆ. ಅಂದರೆ ಯಾರು ಬೇಕಾದರೂ ಹೋಗಿ ಊಟ ಮಾಡ್ಬೋದು, ಎಲ್ಲರನ್ನೂ ಕರಿತಾ ಇರ್ತಾರೆ. ಇಲ್ಲಿ ಮಾಮನ ಫ್ರೆಂಡು ಅವ್ರದ್ದು ಅರವಂಟಿಕೆ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಕರೆದಿದ್ರು, ಅಲ್ಲಿ ಬಂದಿದ್ವಿ. ಇಲ್ಲಿ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಇವತ್ತು ಹುಟ್ಟುಹಬ್ಬ, ಹಾಗಾಗಿ ಅವ್ರದ್ದು ಫೋಟೋ ಎಲ್ಲ ಇಟ್ಟು ಅವ್ರನ್ನ ಪೂಜೆ ಎಲ್ಲ ಮಾಡಿದರು. ಅರವಂಟಿಕೆಗೆ ಸ್ವಲ್ಪ ವೆಯ್ಟಿಂಗ್ ಇತ್ತು, ಕೂತಿದ್ದು, ಆಮೇಲೆ ಊಟ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟು ಸಂಜೆ ಮತ್ತೆ ತೇರಿಗೆ ಹೋಗೋಣ ಅಂತ ಹೇಳಿಬಿಟ್ಟು, ಬಿಸಿಲಲ್ವ ಮಧ್ಯಾಹ್ನ ಟೈಮು, ಹಾಗಾಗಿ ಅಜ್ಜಿ ಯಾರೂ ಬಂದಿರಲಿಲ್ಲ ಮಧ್ಯಾಹ್ನ, ಹಾಗಾಗಿ ಸಂಜೆ ತೇರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಈಗ ಸಂಜೆ ಮತ್ತೆ ತೇರಿಗೆ ಹೋಗ್ತಾ ಇದ್ದೀವಿ. 1 ರೌಂಡ್ ಬರುತ್ತೆ ಅಲ್ಲಿ ದೇವಸ್ಥಾನ ಸುತ್ತ ತೇರು, ಹಾಗಾಗಿ ಮಧ್ಯಾಹ್ನ ಟೈಮ್ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಾಗಾಗಿ ಈಗ ಸಂಜೆ ಹೋಗೋಣ ಅಂತ ಮತ್ತೆ ಇನ್ನೊಂದ್ಸಲಿ ಸಂಜೆ ಹೋಗ್ತಾ ಇದ್ದೀವಿ. ಮಾಮೂಲಿ ಜಾತ್ರೆ ಅಂದರೆ ಗೊತ್ತಲ್ಲ, ಆಟ ಸಾಮಾನಂತೆ ಇದೆಲ್ಲ POPದು ದೇವ್ರುಗಳ್ದೆಲ್ಲ ಇಟ್ಟಿರ್ತಾರೆ. ಮಕ್ಕಳು ನೋಡಿ ಫಲೂಡ ಏನೋ ತೊಗೊಂಡು ತಿನ್ಕೊಂಡು ಬರ್ತಾ ಇದ್ದಾರೆ. ಇದು ಪಿಂಗಾಣಿದೆಲ್ಲ ಐಟಮ್ಸ್ಗಳು
ಎಲ್ಲ ಇರುತ್ತೆ. ಜಾತ್ರೆಯಿಂದ ಅದೇನೇ ಜಾತ್ರೆಗಳನ್ನೆಲ್ಲ ನೋಡಿ ನೋಡಿ ಈ ನಡುವೆ ಯಾಕೋ ಬೇಜಾರೇ ಅನಿಸ್ಬಿಟ್ಟಿದೆ. ಸೊ ಈಗ ತೇರು ನೋಡಿ, ಸಂಜೆ ತೇರಿಗೂ ಸುಮಾರು ಜನ ಇದ್ದಾರೆ. ಸೊ ತೇರು ಆಲ್ರೆಡಿ ದೇವಸ್ಥಾನ ಹತ್ರ ಬಂದು ನಿಂತಿದೆ. ಈಗಾಗಲೇ 7 ಗಂಟೆ ಅನಿಸುತ್ತೆ ಟೈಮು. ನಾವು ಈಗೂ ಬಂದಿದ್ದೀವಿ ತೇರು ನೋಡೋದಕ್ಕೆ. ಸೊ ಹೀಗಿತ್ತು ರಂಗನಾಥ ಸ್ವಾಮಿ ತೇರು ಈ ಸಲ. ಲಾಸ್ಟ್ 3 ವರ್ಷ 4 ವರ್ಷದಿಂದನೂ ಪ್ರತಿ ವರ್ಷವೂ ಬಂದು ತೇರು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸಂಜೆ ತೇರಿಗೂ ನೋಡಿ ಎಷ್ಟು ನುಗ್ಗಲು ಐತೆ ಅಂದರೆ. ಸೊ ದೇವಸ್ಥಾನದ ಮುಂದೆ ತೇರು ಬಂದಿದೆ. ಇನ್ನೇನು ಇಲ್ಲಿ ಮುಂದೆ ಕರ್ಕೊಂಡು ಬಂದು ದೇವ್ರನ್ನ ತೇರಿಂದ ತೆಗೆದು ದೇವಸ್ಥಾನದೊಳಗಡೆ ತಗೊಂಡು ಹೋಗ್ತಾರೆ. ದೇವಸ್ಥಾನಕ್ಕೂ ಹೋಗಿ ಬರ್ಬೋದು, ಕ್ಯೂ ಇರುತ್ತೆ. ಸೊ ಬಟ್ 100 ರುಪೀಸ್ ಟಿಕೆಟ್ ತೊಗೊಂಡು ಹೋಗಿ ಆರಾಮಾಗಿ ಬರ್ಬೋದು. ಇವತ್ತು ಜಾತ್ರೆ ಎಲ್ಲ ನೆನ್ನೆನೇ ಮುಗೀತು. ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀವಿ ನಾವು. ಒಬ್ಬಟ್ಟು ಮಾಡ್ತಾ ಇರೋರು ಭಾವನಾ ಆ್ಯಂಡ್ ಮೋನಿಶಾ ಅವರು. ಹೆಂಗೆ ಮಾಡ್ತಾ ಇದೆಯಾ ಮೋನು ಒಬ್ಬಟ್ಟು? ಹೂರ್ಣ ಫಿಲ್ ಮಾಡ್ತಿದ್ದಾಳೆ. ಮೈದಾ ಹೂರ್ಣ ಎಲ್ಲ ಹಾಕಿ ಫಿಲ್ ಮಾಡಿ ಈ ಥರ ಉಂಡೆ ಮಾಡಿ ಇಟ್ಟಿರುತ್ತೆ ಮಗು. ಇವರು ಈ ಥರ ಮಾಡೋದು, ನಾವು ಸ್ವಲ್ಪ ತಿರುವಾಕೋದು. ಹಾಂ, ಈಗ ಕ್ಯಾಮ್ರಾ ಎಲ್ಲ ನೀಟಾಗಿ ಒರೆಸ್ಕೊಂಬಂದಿದ್ದೀವಿ. ಎಲ್ಲ ಮುಟ್ಟಿ ಎಲ್ಲ ಇದು ಮಾಡಿಬಿಟ್ಟಿದ್ರು. ಆ್ಯಂಡ್ ಮೋನಿಶಾ ಅವರು ಆ ಥರ ಒಂದ್ರ ಮೇಲೆ ಒಂದು ಇಕ್ಬೇಡ ಕಣೋ, ಎಲ್ಲ ಅಂಟ್ಕೊಳ್ತೈತೆ. ಸಪ್ರೇಟ್ ಇಡು. ಅವಳು ಮೈದಾ ಹಾಕಿ ಹೂರ್ಣ ಎಲ್ಲ ಫಿಲ್ ಮಾಡಿ ಈ ರೀತಿ ಮಾಡಿಕೊಡ್ತಾ ಇದ್ದಾಳೆ. ಒಬ್ಬಟ್ಟು ಮಾಡೋದಕ್ಕೆ ಇಷ್ಟ ಅಂತೆ. ಮೈದಾ ಎಲ್ಲ ಮೆತ್ತಗಿರುತ್ತಲ್ಲ ಅದನ್ನೆಲ್ಲ ಕಲಸೋದಕ್ಕೆ. ಅದಕ್ಕೆ ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಸ್ವಲ್ಪ ಮೈದಾ ಕಮ್ಮಿ, ಅರಿಶಿನ ಕಮ್ಮಿ ಹಾಕಿದ್ದೀವಿ. ಅದಕ್ಕೆ ಒಬ್ಬಟ್ಟು ಕಲರ್ ಕಮ್ಮಿ ಆಗಿಬಿಟ್ಟೈತೆ. ನೋಡಿ, ಇವರಿಬ್ಬರು ಟಿ ವಿ ನೋಡ್ತಾವ್ರೆ. ಇವರಿಬ್ಬರು ಎಲ್ಲ ಒಬ್ಬಟ್ಟು ಮಾಡ್ತಾವ್ರೆ. ಇವರಿಲ್ಲಿ ಅಡುಗೆ ಮಾಡ್ತಿದ್ದಾರೆ. ಸೊ ಇವರಿಬ್ಬರು ಅಜ್ಜೀಸ್ ಎಲ್ಲ ಮೀಟಿಂಗ್. ಒಂದು ವಾರ ಊಟದ ಚಿಂತೆ ಎಲ್ಲ ಬಿಟ್ಬಿಟ್ಟು ಊಟ ತಿಂದಿದ್ದ ಮಾಡಿಕೊಂಡು ಉಳ್ಕೊಂಡು ಓಡಾಡ್ಕೊಂಡು ಬಂದು ಇಲ್ಲಿ ಅಜ್ಜೀಸ್ ಎಲ್ಲ ಮೀಟಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಇವರಿಬ್ಬರು ಟಿ ವಿ ನೋಡ್ತಿದ್ದಾರೆ, ಅವರಿಬ್ಬರು ಒಬ್ಬಟ್ಟು ಮಾಡ್ತಿದ್ದಾರೆ. ಹಾಂ, ಮೈದಾ 2 ಎಕ್ಸ್ಟ್ರಾ ಆಗೋಗೈತೆ ಅಂದ್ರು. ಈಗ ನೋಡಿದ್ರು ಹೂರ್ಣ ವಾ, ಹಂಗೆ ತಿನ್ಕೊಂಬಿಡ್ರಿ ಅಷ್ಟೇ. ಮೈದಾ ತಿನ್ಕೊಂಡಿದ್ದೀರಾ? ಮೈದಾ ತಿಂದವ್ರು ಇಬ್ರು 2 ಒಬ್ಬಟ್ಟು ಹೂರ್ಣ ಶಾರ್ಟೇಜ್. ಕೆನ್ನೆ ಊದಿಸ್ಕೊಂತಾರೆ ಇಬ್ರು. ಅದನ್ನೂ ಹಂಗೆ ತಿನ್ಕೊಂಬಿಟ್ರಿ. ಇದೇನು ಇಷ್ಟ ಆಗಲ್ಲ, ಹಿಂಗೆ ಪೂರಿ ಮಾಡ್ದಂಗೆ ಮಾಡ್ಬಿಟ್ಟಿದ್ಯಾ? ಬೇಡ, ಅದು ಎತ್ತಕ್ಕಾಗಲ್ಲ, ಮತ್ತೆ ಕಚ್ಕೊಬಿಡುತ್ತೆ. ಹಾಂ, ಹ್ಞೂ, ನೀಟಾಗಿ ಅಲ್ಲಿಡು, ಮತ್ತೆಲ್ಲ ಮಾಡಿಬಿಡ. ಹಂಗೆ ಇಡ್ಬೇಡ, ಕಚ್ಕೊಳ್ಳುತ್ತೆ. ಇದನ್ನ ಹಿಂಗೆ ತೋರಿಸ್ಬಿಟ್ರೆ ಏನಿದು ಅಂತಾರೆ. ಏನಿದು ಅಂತ ಗೆಸ್ ಮಾಡಿ ಯಾರಾದ್ರು. ಇದೇನಿದು ಹಿಂಗೆ ಮಾಡಿರೋದು? ನಾನು ಹಂಗೆ ಅದ್ಮಿ ಇಡ್ಬೇಡ. ಯಾವ ಕೇಕು? ಬೆಂಟೋ ಕೇಕಾ? 1 kg 1500. ಅವಳು ಬರ್ತಡೇಗೆ ಆಲ್ರೆಡಿ ಕೇಕ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಯಾವ ಥರ ಕೇಕ್ ತೊಗೊಳ್ಳೋದು ಅಂತ ಯೂಟ್ಯೂಬಲ್ಲಿ ಯಾವುದೋ ಒಂದು ಕೇಕ್ದು ಇದನ್ನು ತೋರಿಸ್ತಾ ಇದ್ರು ಅಡ್ವರ್ಟೈಸು. ಹಾಗಾಗಿ ಈಗ ಕೇಕ್ ನೋಡ್ಕೊಂಡು ಕೂತಿದ್ದಾರೆ ಇಬ್ಬರೂ, ಯಾವ ರೀತಿ ಕೇಕ್ ಆರ್ಡರ್ ಮಾಡೋದು ಅಂತ ಹೇಳಿಬಿಟ್ಟು. ಎಲ್ಲರೂ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ಏನೇನಿದೆ ಇವತ್ತು ಅಂತಂದರೆ, ಮಾಮೂಲಿ ಮುದ್ದೆ, ಒಬ್ಬಟ್ಟನ ಸಾಂಬಾರು, ಒಬ್ಬಟ್ಟನ ಸಾರು, ಇದು ಉಪ್ಸಾರು, ಬರೀ ಸೊಪ್ಪು ಸಾರು, ಹಾಲು. ಹಾಂ, ಚೆನ್ನಾಗೈತೆ. ಆಚೆ ಕೂತಿರೋದು ನಿಮಗೆ ಅಂತ ನಿಮ್ಮ ಮಗಳು ಸೀಟು. ಅವಳ ಪಕ್ಕನೇ ಕೂತ್ಕೋಬೇಕಂತೆ. ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಿರೋದು ಯಾರಿಗಾರಿಗೆ ಇಷ್ಟ ಆಗೈತೆ? ಕೈ ಎತ್ತಿ. ನೀನೊಬ್ಳಿಗೇನಾ? ಇಲ್ಲೊಬ್ರು. ಇದು ನಿನಗ? ಏಯ್ ಕಳ್ಳಿ. ಹೊರಗಡೆ ತಣ್ಣಗೈತೆ, ಆಚೆ ಎಲ್ಲ ಸೆಕೆ, ಒಳಗಡೆ ಸೆಕೆ ಅಂದ್ಬಿಟ್ಟು. ಆಚೆ ಎಲ್ಲ ಸೆಕೆ ಅಂದ್ಬಿಟ್ಟು ಅದಕ್ಕೆ ಹೊರಗಡೆನೇ ಇವತ್ತು ಊಟ ಮಾಡ್ತಾ ಇದ್ದೀವಿ. ಸೊ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ. ಒಳಗಡೆ ಸೆಕೆ, ಆಚೆ ನಾನು ಆಚೆ ಸೆಕೆ ಅಂತ ಇದ್ದೀನಿ. ಅಜ್ಜಿ ಊರ್ದನೆ ಸೊಪ್ಪಿನ ಸಾರು.
ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್. ಇವತ್ತು ಅಕ್ಕನ ಮನೆಯಿಂದ ಈಗ ಊರಿಗೆ ಬಂದ್ವಿ. ಸೊ ಇವತ್ತೊಂದು ದೀಪಶಾಸ್ತ್ರದ ಪ್ರೋಗ್ರಾಮ್ ಇತ್ತು, ಹಸ್ಬೆಂಡ್ ಅವರ ಅತ್ತೆ ಮಗಂದು. ಹಾಗಾಗಿ ಎಲ್ಲ ರೆಡಿಯಾಗಿ ಬಂದಿದ್ದೀವಿ, ಮಕ್ಕಳು ನಾವು ಎಲ್ಲ ಊರಿಗೆ ಬಂದ್ವಿ. ಸೊ ಈಗ ಆಲ್ರೆಡಿ ಹುಡುಗಿ ಮನೆಗೆ ಹೋಗಿ ದೀಪಶಾಸ್ತ್ರ ಎಲ್ಲ ಮುಗಿಸಿದ್ದೀವಿ. 10:30 ಮೇಲೆ ರಾಹುಕಾಲ ಇತ್ತು ಅಂತ ಹೇಳಿ 10 ಗಂಟೆ ಒಳಗೆ ಎಲ್ಲ ಮುಗಿಸಿದ್ದೀವಿ. ಸೊ ಬನ್ನಿ, ಈಗೆಲ್ಲ ಹುಡುಗಿನೆಲ್ಲ ಕೂರಿಸಿ ಎಲ್ಲರೂ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಹಾರ ಎಲ್ಲ ಚೇಂಜ್ ಮಾಡ್ತಿದ್ದಾರೆ. ಸೊ ಹೋಗಿ ಬರೋಣ ಅಂತ. ಈ ಫೋನಲ್ಲೇ ಚೆನ್ನಾಗಿ ಬರ್ತದೆ, ಅದಕ್ಕಿಂತ ಸುಮ್ಮನೆ ಇರೋ ಅವರೆಲ್ಲ ಬರಲಿ. ದೀಪಶಾಸ್ತ್ರ ಎಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿ ನೆಕ್ಸ್ಟು ಬೆಂಗಳೂರಿಗೆ ಹೊರಟ್ವಿ. ನೆಕ್ಸ್ಟ್ ಡೇ ಇದು ಎಲ್ಲೋ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಅಲ್ಲೂ ನನ್ನ ಮಗಳು ಕೇಕ್ ನೋಡ್ತಿದ್ದಾಳೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಅಂತ ಹೇಳಿ. ಸೊ ಮಕ್ಕಳಿಗೆ ಅವ್ರ ಬರ್ತ್ಡೇ ಹತ್ರ ಬರ್ತಾ ಇದೆ ಅಂದರೆ ಒಂಥರ ತುಂಬ ಖುಷಿ ಅನಿಸುತ್ತೆ ಅವ್ರಿಗೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.